ಸಂಕ್ಷಿಪ್ತ ಕನ್ನಡ ವಾಲ್ಮೀಕಿ ರಾಮಾಯಣ. ಅರಣ್ಯಕಾಂಡ. ಕಬಂಧನ ಮಾರ್ಗದರ್ಶನದಿಂದ ರಾಮಲಕ್ಷ್ಮಣರಿಗೆ ಎಷ್ಟೋ ಸಂತೋಷವಾಯಿತು. ಅವನು ಹೇಳಿದ ದಾರಿಯಲ್ಲೇ ನಡೆದು ಸಂಜೆಯ ಹೊತ್ತಿಗೆ ಋಷ್ಯಮೂಕ ಪರ್ವತದ ಹತ್ತಿರಕ್ಕೆ ಹೋಗಿ ಸೇರಿದರು. ಅಲ್ಲಿ ಆ ರಾತ್ರಿ ತಂಗಿ ಮಾರನೆಯ ದಿನ ಪ್ರಯಾಣವನ್ನು ಮುಂದುವರೆಸಿದರು. ಕಬಂಧ ಹೇಳಿದ ಪಂಪಾ ಸರೋವರ ಸಿಕ್ಕಿತು. ಅದರ ದಡದ ಮೇಲೆ ಒಂದು ಆಶ್ರಮವೂ ಕಾಣಿಸಿತು. ಅಲ್ಲಿಗೆ ಹೋದ ಇವರನ್ನು ವೃದ್ಧೆ ಶಬರಿ ಎದ್ದು ನಿಂತು ಸ್ವಾಗತಿಸಿದಳು. ಮೊದಲು ರಾಮನಿಗೂ ಅನಂತರ ಲಕ್ಷ್ಮಣನಿಗೂ ಪ್ರಣಾಮ ಮಾಡಿದಳು. ರಾಮನು ಅವಳನ್ನು ಪ್ರೀತಿಯಿಂದ ಮಾತನಾಡಿಸಿದನು. ಅಮ್ಮ ತಪಸ್ವಿನಿ, ನೀನು ಕುಶಲವೇ? ನಿನ್ನ ತಪಸ್ಸು ಚೆನ್ನಾಗಿ ನಡೆಯುತ್ತಿರುವುದೇ? ಆಸೆಗಳನ್ನು ಕ್ರೋಧವನ್ನು ಗೆದ್ದು ಕೇವಲ ಅನನ್ಯಹನಿ ಕಾಲ ಹಾಕುವುದನ್ನು ಕಲಿತಿರುವೆಯಾ? ವ್ರತೋಪವಾಸಗಳಿಂದ ನಿನಗೆ ಶಾಂತಿ ದೊರೆತಿದೆಯೇ? ಮಹಾತ್ಮರ ಸೇವೆ ನಿನಗೆ ಫಲ ಕೊಟ್ಟಿದೆಯೇ? ಭವಬಂಧನದಿಂದ ಬಿಡುಗಡೆ ಹೊಂದಲು ನೀನು ಸಿದ್ಧಳಾಗಿರುವೆಯಾ? ವಿನೀತಳಾಗಿ ನಿಂತಿದ್ದ ಶಬರಿಯು, ರಾಮ, ನಿನ್ನನ್ನು ನೋಡಿದ ಈ ಕ್ಷಣಕ್ಕೆ ನನ್ನ ತಪಸ್ಸು ಸಿದ್ಧಿಸಿತು. ಋಷಿಗಳನ್ನು ಇಷ್ಟು ಕಾಲ ಸೇವಿಸಿದ್ದಕ್ಕೆ ಫಲ ಪ್ರಾಪ್ತವಾಯಿತು. ಇಲ್ಲಿಗೆ ನೀನು ಭೇಟಿ ಕೊಟ್ಟಿದ್ದರಿಂದ ನನ್ನ ಜನ್ಮ ಸಾರ್ಥಕವಾಯಿತು. ನಿನ್ನ ದೃಷ್ಟಿ ತಾಗಿದ ಈ ಶರೀರ ಪುನೀತವಾಯಿತು. ನಾನಿನ್ನು ಮುಕ್ತಿ ಪಡೆಯುವೆ, ಇದರಲ್ಲಿ ಸಂದೇಹವಿಲ್ಲ. ರಾಮ, ನೀವು ಬರುತ್ತೀರೆಂದು ಅರಣ್ಯದಿಂದ ಸಿಹಿಯಾದ ಫಲಗಳನ್ನು ಸಂಗ್ರಹಿಸಿ ಇಟ್ಟಿದ್ದೇನೆ. ಇಬ್ಬರೂ ಸ್ವೀಕರಿಸಿ ದಯವಿಟ್ಟು ನನ್ನನ್ನು ಕೃತಾರ್ಥಳನ್ನಾಗಿ ಮಾಡಿರಿ ಎಂದಳು. ಹುಟ್ಟಿನಿಂದ ಬೆಡತಿಯಾದರೂ ತಪಸ್ಸಿನಿಂದ ಬ್ರಾಹ್ಮಿ ಸ್ಥಿತಿಯನ್ನು ಪಡೆದ ಅವಳನ್ನು ರಾಮನು ನೋಡಿದನು. ಅಮ್ಮ, ತಪಸ್ಸಿನಿಂದ ನೀನು ಈಗಾಗಲೇ ಸ್ವರ್ಗವನ್ನು ಪಡೆದಿರುವೆ. ಕಬಂಧನಿಂದ ನಿನ್ನ ಬಗ್ಗೆ ಕೇಳಿದ ನಾನು ನಿನ್ನನ್ನು ನೋಡುವುದಕ್ಕೆ ಬಂದಿರುವೆ. ಈ ಆಶ್ರಮದ ವಿಚಾರವನ್ನು ತಿಳಿಸು ಎಂದನು. ಶಬರಿಯು, ಇದು ಮತಂಗವನವೆಂಬ ಪುಣ್ಯಸ್ಥಳ. ಋಷಿಗಳ ಯಾಗಯಜ್ಞಗಳಿಂದ ತಪಸ್ಸಿನಿಂದ ಪುನೀತವಾಗಿದೆ. ಈ ಯಜ್ಞವೇದಿಕೆಯಲ್ಲಿ ವೃದ್ಧರಾಗಿ ಕೈ ನಡುಗುತ್ತಿದ್ದ ನನ್ನ ಗುರುಗಳು ಹೋಮ ಮಾಡುತ್ತಿದ್ದರು. ಅವರ ಮಹಿಮೆಯಿಂದ ಈ ವೇದಿಯು ಹೇಗೆ ದಿವ್ಯಪ್ರಭೆಯಿಂದ ಶೋಭಿಸುತ್ತಿದೆ ನೋಡು. ಉಪವಾಸಾದಿಗಳಿಂದ ಬಳಲಿದ್ದ ಅವರಿಗೆ ಸಮುದ್ರ ಸ್ನಾನಕ್ಕೆ ಹೋಗುವ ಶಕ್ತಿ ಇರಲಿಲ್ಲ. ಸಪ್ತ ಸಮುದ್ರಗಳೇ ಅವರಿದ್ದಲ್ಲಿಗೆ ಬರುತ್ತಿದ್ದವು. ಅವರು ಒಣಗ ಹಾಕಿದ ನಾರುಮಡಿ, ಅವರು ದೇವರಿಗೆ ಏರಿಸಿದ ಹೂಗಳು ಇನ್ನೂ ಹೇಗೆ ಹೊಚ್ಚ ಹೊಸದಾಗಿವೆ ನೋಡು. ಶ್ರೀರಾಮ, ಇನ್ನೂ ನನಗೆ ದೇಹತ್ಯಾಗ ಮಾಡುವುದಕ್ಕೆ ಅಪ್ಪಣೆ ಕೊಡು. ಮತಂಗ ಋಷಿಗಳ ಸಾನ್ನಿಧ್ಯವನ್ನು ಸೇರಿಕೊಳ್ಳಬೇಕೆಂದಿದ್ದೇನೆ ಎಂದಳು. ಆಗ ರಾಮನು, ಆಗಲಿ, ಹೋಗಿ ಬಾ. ಧರ್ಮಚಾರಿಣಿ, ನನ್ನನ್ನು ಭಕ್ತಿಯಿಂದ ಅರ್ಚಿಸಿದ್ದೀಯೇ, ನಿನಗೆ ಸದ್ಗತಿಯಾಗಲಿ ಎನ್ನುತ್ತಿದ್ದಂತೆಯೇ ಶಬರಿಯು ಅಗ್ನಿಯಲ್ಲಿ ಹಾರಿ ತನ್ನ ಶರೀರವನ್ನು ಅರ್ಪಿಸಿದಳು. ಮಿಂಚಿನಂತೆ ಕಂಗೊಳಿಸುವ ದಿವ್ಯ ದೇಹವನ್ನು ಧರಿಸಿ ಸ್ವರ್ಗವನ್ನು ಸೇರಿದಳು. ಶಬರಿಯ ವಿಚಾರವನ್ನೇ ಮಾತನಾಡಿಕೊಳ್ಳುತ್ತಾ ಅವರು ತಮ್ಮ ಪ್ರಯಾಣವನ್ನು ಮುಂದುವರಿಸಿದರು. ಸಮುದ್ರವನ್ನೇ ತಾವಿದ್ದಲ್ಲಿಗೆ ಕರೆಸಿಕೊಳ್ಳಬಲ್ಲವರಾಗಿದ್ದ ಮತಂಗ ಮಹರ್ಷಿಗಳು, ರಾಮನು, ಲಕ್ಷ್ಮಣ, ಇಲ್ಲಿಗೆ ಬಂದು ನಮ್ಮ ದೋಷಗಳೆಲ್ಲ ತೊಡೆದು ಹೋದಂತಾಯಿತು. ಎಂತಹ ಪವಿತ್ರ ಕ್ಷೇತ್ರವಿದು! ಹೇಗೆ ಇಲ್ಲಿ ಹುಲಿಗಳೂ ಹುಲ್ಲೆಗಳೂ ಸಂತೋಷದಿಂದ ಒಟ್ಟಿಗೆ ಆಟವಾಡಿಕೊಂಡಿವೆ. ನನ್ನ ಮನಸ್ಸು ಇಲ್ಲಿ ಶಾಂತಿಯನ್ನು ಪಡೆಯಿತು. ಸೀತೆಯ ಅಗಲಿಕೆಯನ್ನು ಸಹಿಸುವ ಶಕ್ತಿ ಬಂದಿತು. ಏನೋ ಲಾಭದಾಯಕವಾದದ್ದು ನಮಗೆ ಸಿಕ್ಕಲಿದೆ ಎಂದು ನನ್ನ ಮನಸ್ಸು ಹೇಳುತ್ತಿದೆ. ಪಂಪಾ ಸರೋವರದ ಬಳಿಯಿರುವ ಋಷ್ಯಮುಖಕ್ಕೆ ಹೋಗಿ ಸುಗ್ರೀವನನ್ನು ಸಂದರ್ಶಿಸೋಣ ಬಾ. ಕಬಂಧನು ಹೇಳಿದಂತೆ ಅವನೊಡನೆ ಸ್ನೇಹ ಮಾಡಿಕೊಳ್ಳೋಣ. ಅವನ ನೆರವಿನಿಂದ ನಾವು ಸೀತೆಯನ್ನು ಹುಡುಕುವುದರಲ್ಲಿ ಯಶಸ್ವಿಯಾಗುವೆವು ಎಂದನು. ಇಬ್ಬರೂ ವೇಗವಾಗಿ ನಡೆದು ಪಂಪಾ ಸರೋವರವನ್ನು ಸೇರಿದರು. ದೂರದಿಂದಲೇ ಅವರ ದಿವ್ಯ ಸುಗಂಧವು ತೇಲಿ ಬರುತ್ತಿತ್ತು. ಅಲ್ಲಿನ ವಾತಾವರಣದಲ್ಲಿ ನೆಲೆಸಿದ್ದ ಸಂತೋಷ ಉತ್ಸಾಹಗಳು ಇವರನ್ನೂ ತುಂಬಿಕೊಂಡವು.
ಆಯಾಸವೆಲ್ಲ ಪರಿಹಾರವಾಯಿತು. ಅದರ ದಡದ ಮೇಲೆ ಅಶೋಕ, ತಿಲಕ, ಪುನ್ನಾಗ, ಬಕುಲ ಮೊದಲಾದ ಪುಷ್ಪಭರಿತ ವೃಕ್ಷಗಳು, ತಿಳಿಯಾಗಿದ್ದ ಸಿಹಿ ನೀರಿನಲ್ಲಿ ಎಲ್ಲೆಲ್ಲೂ ಕಮಲ ಕನ್ನೈದಿಲೆಗಳು, ದೇವತೆಗಳೂ ಚಂದ ನೋಡಲು ಇಳಿದು ಬರುವಂತಹ ಬಣ್ಣ ಬಣ್ಣದ ಪುಟ್ಟ ಹೂಗಳಿಂದ ತುಂಬಿದ ಹುಲ್ಲು ಹಾಸಿನಂತಹ ದಡಗಳು, ಅಲ್ಲಲ್ಲಿ ಮಾವಿನ ಮರಗಳು, ಅವುಗಳ ಮೇಲೆ ಕೂಗುವ ಕೋಗಿಲೆಗಳು, ನೆಲದ ಮೇಲೆ ನರ್ತಿಸುತ್ತಿದ್ದ ನವಿಲುಗಳು, ಒಟ್ಟಿನಲ್ಲಿ ದಿವ್ಯ ಸುಂದರ ವಾತಾವರಣ. ಪ್ರಕೃತಿಯ ಈ ಸೌಂದರ್ಯವನ್ನು ರಾಮನು ನೋಡಿಯೇ ನೋಡಿದನು. ಅವನಿಗೆ ಸೀತೆ ನೆನಪಾದಳು. ಲಕ್ಷ್ಮಣ, ಕಬಂಧ ಹೇಳಿದಂತೆ ಋಷಿಯ ಮುಖಕ್ಕೆ ಹೋಗಿ ಸುಗ್ರೀವನನ್ನು ನೋಡಿಕೊಂಡು ಬಾ. ಸೀತೆಯಿಲ್ಲದೆ ನಾನು ಬದುಕಿರಲಾರೆ. ಇಲ್ಲಿ ಈಗ ಅವಳು ಇದ್ದಿದ್ದರೆ ಅದೆಷ್ಟು ಸಂತೋಷ ಪಡುತ್ತಿದ್ದಳು. ಈ ಸೌಂದರ್ಯವನ್ನು ನೋಡಿದಷ್ಟೂ ಅವಳದೇ ನೆನಪು. ಸೀತೆಯನ್ನು ಪುನಃ ಪಡೆಯದಿದ್ದರೆ ನನಗೆ ಎಲ್ಲಿ ಹೋದರೂ ಶಾಂತಿ ಸಿಕ್ಕದು. ನಾನು ಸುಗ್ರೀವನನ್ನು ಭೇಟಿ ಮಾಡಲಾರೆ. ನೀನೇ ಹೋಗಿ ನೋಡು. ನಾನು ಸೀತೆಯನ್ನು ಸ್ಮರಿಸುತ್ತಾ ಇಲ್ಲಿಯೇ ಇರುತ್ತೇನೆ ಎಂದನು. ಅಣ್ಣನ ದುಃಖವನ್ನು ನೋಡಿ ಲಕ್ಷ್ಮಣನಿಗೂ ಚಿಂತೆಯಾಯಿತು. ಇಂತಹ ಸೌಂದರ್ಯದ ನಡುವೆ ಸೀತೆಯಿಲ್ಲದೆ ರಾಮನ ದುಃಖ ನೂರ್ಮಡಿಯಾಯಿತು. ರಾಮನು, ಲಕ್ಷ್ಮಣ ನೋಡು ಈ ಸರಸ್ಸಿನ ಸೌಂದರ್ಯವನ್ನು, ಅರಳಿರುವ ಕಮಲಗಳು, ದಡದಲ್ಲಿರುವ ಹೆಮ್ಮರಗಳು, ಈ ಉನ್ಮಾದಗೊಳಿಸುವ ಸುಗಂಧ, ಇದನ್ನೆಲ್ಲ ನೋಡಿ ನಾನು ಹುಚ್ಚನಾಗಿದ್ದೇನೆ. ಭರತ ನೆನಪಾಗುತ್ತಿದ್ದಾನೆ. ಏನವನ ಭಕ್ತಿ! ನಾವೆಲ್ಲರೂ ಬೇರೆ ಬೇರೆಯಾಗಿ ಬಿಟ್ಟೆವಲ್ಲವೇ? ಈ ವಸಂತ ಕಾಲದಲ್ಲಿ ಭೂಮಿಯೆಲ್ಲವೂ ಹೂಗಳಿಂದಲೇ ಮುಚ್ಚಿ ಹೋಗಿರುವಂತೆ ತೋರುತ್ತಿದೆ. ವೃಕ್ಷಗಳನ್ನು ಅಪ್ಪಿ ಬೆಳೆದಿರುವ ಬಳ್ಳಿಗಳೂ ಹೂಭಾರದಿಂದ ಜಗ್ಗುತ್ತಿವೆ. ವಸಂತದ ಈ ಮಧುಮಾಸದಲ್ಲಿ ಮನುಷ್ಯನಿಗೆ ಮನ್ಮಥನ ಕಾಟ ಬಹಳವಂತೆ. ಮನ್ಮಥ ಬಾಣಗಳು ನನ್ನನ್ನು ಬಹಳವಾಗಿ ನೋಯಿಸುತ್ತಿವೆ. ಸುಗಂಧದಿಂದ ಅಮಲೇರಿದಂತಿರುವ ವಾಯುವು ಪುಷ್ಪಗಳೊಂದಿಗೆ ಆಟವಾಡುತ್ತಿದ್ದಾನೆ. ಅದನ್ನು ಅನುಸರಿಸಿ ದುಂಬಿಗಳು ಝೇಂಕರಿಸುತ್ತಿವೆ. ಕೋಗಿಲೆಯ ಕುಹು ಯಾರಿಗಾದರೂ ಹುಚ್ಚು ಹಿಡಿಸುವಂತಿದೆ. ಮರಗಳ ಕೊಂಬೆಗಳು ಪ್ರೇಮದಿಂದ ಒಂದನ್ನೊಂದು ಅಪ್ಪಿ ತಳುಕು ಹಾಕಿಕೊಂಡಿವೆ. ಗಂಧ ಚಂದನಗಳ ಪರಿಮಳವನ್ನು ಹೊತ್ತ ಸಮೀರಣನು ಆಯಾಸ ಪರಿಹಾರವಾಗುವಂತೆ ಮೃದುವಾಗಿ ತೀಡುತ್ತಿದ್ದಾನೆ. ಪುಷ್ಪಗಳಿಂದ ತುಂಬಿ ಹೋಗಿರುವ ಈ ಕರ್ಣಿಕಾರ ವೃಕ್ಷಗಳನ್ನು ನೋಡಿಯೂ ಅವುಗಳನ್ನು ಅಷ್ಟೊಂದು ಪ್ರೀತಿಸುತ್ತಿದ್ದ ಸೀತೆಯನ್ನು ನೆನಪು ಮಾಡಿಕೊಳ್ಳದಿರಲು ಹೇಗೆ ಸಾಧ್ಯ? ದುಃಖದಲ್ಲಿ ಮುಳುಗಿ ಹೋಗಿರುವ ನನ್ನನ್ನು ಸೀತೆಯಲ್ಲದೆ ಇನ್ನಾರೂ ಸಮಾಧಾನಪಡಿಸಲಾರರು. ಅವಳು ಎಲ್ಲಿರುವಳೋ ನಾನು ಅರಿಯೆ. ಈ ನೀರು ಹಕ್ಕಿಯ ವಿಚಿತ್ರವಾದ ಕೂಗನ್ನು ಕೇಳಿ ಅವಳು ನನ್ನ ಕೈ ಹಿಡಿದು ಕರೆದೊಯ್ದು ತೋರಿಸಿ ಆನಂದಪಟ್ಟದ್ದನ್ನು ಹೇಗೆ ಮರೆಯಲಿ? ಇಲ್ಲಿ ಎಷ್ಟೊಂದು ಹಕ್ಕಿಗಳಿವೆ, ಎಲ್ಲವೂ ಜೊತೆ ಜೊತೆಯಾಗಿಯೇ ಹಾರುತ್ತಿವೆ. ನನಗೆ ಮಾತ್ರ ಸೀತೆಯ ಸಾಮೀಪ್ಯವಿಲ್ಲ. ಈ ವಸಂತವು ನನ್ನ ಶರೀರವನ್ನು ಬೆಂಕಿಯಂತೆ ಸುಡುತ್ತಿದೆ. ನನ್ನ ಹೃದಯವು ಸೀತೆಗಾಗಿ ವಿದೀರ್ಣವಾಗಿದೆ. ಅಯ್ಯೋ, ಅವಳ ಬೊಗಸೆಗಣ್ಣುಗಳು, ಅವಳ ಇನಿದನಿ, ಅವಳ ಮೃದು ಸ್ಪರ್ಶ ನನಗೆ ಇನ್ನೆಲ್ಲಿ? ಅವಳಿಲ್ಲದೆ ಹೇಗೆ ಬದುಕಲಿ? ನೋಡು ಆ ನವಿಲು ನರ್ತಿಸುವುದನ್ನು. ಅವಳು ಇದ್ದಿದ್ದರೆ ನೋಡಿ ಅದೆಷ್ಟು ಆನಂದ ಪಡುತ್ತಿದ್ದಳೋ. ಇದೇ ವಸಂತವೇ ಅವಳು ಇರುವಲ್ಲಿಯೂ ಇರುತ್ತದೆಯಲ್ಲವೇ? ನನ್ನ ಹಾಗೆಯೇ ಅವಳು ನಿಟ್ಟುಸಿರು ಬಿಡುತ್ತಾ ದುಃಖಿಸುತ್ತಿರಬಹುದಲ್ಲವೇ? ನಾನಿಲ್ಲದೆ ಅವಳು ತಾನೇ ಹೇಗೆ ಬದುಕಿಯಾಳು? ಅವಳಿಗೆ ಅದೆಷ್ಟು ಹಿಂಸೆಯಾಗುತ್ತಿದೆಯೋ ಏನೋ. ಅವಳ ಕ್ಷೇಮವನ್ನು ತಿಳಿಯುವುದಕ್ಕಾಗಿ ನನ್ನ ಹೃದಯ ಕಾತರಿಸುತ್ತಿದೆ. ನನ್ನ ಅಗಲಿಕೆಯನ್ನು ತಡೆಯಲಾರದೆ ಅವಳು ಪ್ರಾಣತ್ಯಾಗ ಮಾಡದೇ ಇದ್ದರೆ ಅದೇ ದೊಡ್ಡದು. ನನ್ನ ಜೀವ ಅವಳಲ್ಲಿಯೂ ಅವಳ ಜೀವ ನನ್ನಲ್ಲಿಯೂ ಹಾಸುಹೊಕ್ಕಾಗಿ ಬಿಟ್ಟಿದೆ. ಅಯ್ಯೋ ಲಕ್ಷ್ಮಣ, ನಾವು ಹೇಗೆ ಒಬ್ಬರನ್ನೊಬ್ಬರು ಬಿಟ್ಟಿರಬಲ್ಲೆವು ಎಂದು ವಿಧ ವಿಧವಾಗಿ ತನ್ನ ನೋವನ್ನು ತೋಡಿಕೊಂಡನು. ಲಕ್ಷ್ಮಣನು, ಅಣ್ಣ, ನಿನ್ನ ದುಃಖವನ್ನು ನಾನು ಊಹಿಸಿಕೊಳ್ಳಬಲ್ಲೆ. ಸೀತೆ
ಅದೆಂತಹ ಅನರ್ಘ್ಯ ರತ್ನದಂತಹ ಸ್ತ್ರೀ ಎಂಬುದೂ ನನಗೆ ಗೊತ್ತು. ಅನುಪಮವಾದ ಗುಣಶೀಲೆಯಾದ ಅವಳಂಥವಳು ಇನ್ನೊಬ್ಬಳಿಲ್ಲ. ಆದರೆ ರಾಮ, ನೀನು ಹೀಗೆ ದುಃಖಕ್ಕೆ ಬಲಿಯಾಗಬಾರದು. ಕರ್ತವ್ಯ ಎಂಬುದು ಇದೆ, ಧರ್ಮ ಎಂಬುದು ಇದೆ. ಅದಕ್ಕಿಂತ ದೊಡ್ಡದು ಯಾವುದೂ ಅಲ್ಲ. ಧರ್ಮಿಷ್ಠನಾದವನಿಗೆ ಅಸಾಧ್ಯವಾದುದು ಯಾವುದೂ ಇಲ್ಲ. ಧರ್ಮವನ್ನು ಅವಲಂಬಿಸಿ ದುಃಖವನ್ನು ಗೆಲ್ಲುವುದು ಬುದ್ಧಿವಂತನಾದವನಿಗೆ ಕಷ್ಟವಲ್ಲ. ಬದುಕುವ ದಾರಿ ಗೊತ್ತಿಲ್ಲದ ಸಾಮಾನ್ಯನು ಮಾತ್ರವೇ ದುರದೃಷ್ಟಗಳನ್ನು ಸಹಿಸಲಾರದವನಾಗುತ್ತಾನೆ. ಆದರೆ ನಿನ್ನಂಥವನು ಇಂತಹ ದುರ್ವಿಧಿ ದುರದೃಷ್ಟಗಳನ್ನು ಧೈರ್ಯವಾಗಿ ಎದುರಿಸಬೇಕು. ದುಃಖವನ್ನು ಸಹಿಸಿಕೊಳ್ಳಬೇಕು. ಹಿಂದು ಮುಂದು ನೋಡದೆ ನೀನು ರಾಜ್ಯ ಸುಖವನ್ನು ಬಿಟ್ಟುಕೊಟ್ಟೆ. ಬಿರುಗಾಳಿಯನ್ನು ಪರ್ವತವು ಹೇಗೋ ಹಾಗೆ ನಡೆದ ಘಟನೆಗಳಿಂದ ವಿಚಲಿತನಾಗದೆ ನಿಂತೆ. ನೀನು ಯಾರು ಎಂಬುದನ್ನು ಸ್ಮರಣೆಗೆ ತಂದುಕೋ. ಆತ್ಮನ ಅವಜ್ಞೆಯಿಂದ ಕುರುಡನಾಗಿ ನೀನು ಭ್ರಮೆಗೆ ಒಳಗಾಗುತ್ತಿರುವೆ. ಸಾರಥಿಯು ಕುಶಲತೆಯಿಂದ ಕುದುರೆಗಳನ್ನು ಸರಿದಾರಿಯಲ್ಲಿ ನಡೆಸುವಂತೆ ನೀನು ಸುಖ ದುಃಖಗಳನ್ನು ಬುದ್ಧಿಯ ಸಹಾಯದಿಂದ ನಿಯಂತ್ರಿಸಿ ನಡೆಯಬೇಕು. ದುಃಖಕ್ಕೆ ಹೀಗೆ ಬಲಿಯಾಗಬಾರದು. ನಿನ್ನ ಧೈರ್ಯ ದೊಡ್ಡದು. ಕೈಕೊಂಡ ಪ್ರತಿಜ್ಞೆಯನ್ನು ಪೂರೈಸಿ ಅಯೋಧ್ಯೆಗೆ ಹಿಂತಿರುಗುವೆ. ದೇವತೆಗಳೂ ಮನುಷ್ಯರೂ ಒಪ್ಪುವಂತೆ ರಾಜ್ಯವಾಳುವೆ. ನಿನಗೆ ಶೀಘ್ರವೇ ಶಾಂತಿ, ಸಮಾಧಾನ, ಸುಖಗಳು ಪ್ರಾಪ್ತವಾಗುವುವು. ದುರ್ಬಲರಂತೆ ಅಸಹಾಯರಾಗಿ ಕುಳಿತುಕೊಳ್ಳುವುದು ಬೇಡ. ಸೀತೆಯನ್ನು ಅಪಹರಿಸಿದ ಪಾಪಿಯನ್ನು ಪ್ರಯತ್ನಪಟ್ಟು ಹುಡುಕೋಣ. ನೀನು ಅವನನ್ನು ಖಂಡಿತ ಕೊಲ್ಲುವೆ. ದಯವಿಟ್ಟು ಮೊದಲಿನಂತಾಗು. ಧೈರ್ಯ ತಂದುಕೋ. ಮನಸ್ಸಿನಿಂದ ದುಃಖವನ್ನು ಕಿತ್ತೊಗೆ. ಅದನ್ನೇ ಯೋಚಿಸುತ್ತಿದ್ದರೆ ಸೀತೆಯ ಅಗಲಿಕೆಯ ನೋವು ವೃದ್ಧಿಯಾಗುತ್ತಾ ಬರುತ್ತದೆ. ದೀಪದ ಬತ್ತಿಯು ಒದ್ದೆಯಾಗಿದ್ದರೂ ಎಣ್ಣೆಯಲ್ಲಿ ಅದ್ದಿದರೆ ಉರಿಯುವುದಿಲ್ಲವೇ? ಸೀತೆಯನ್ನು ಹುಡುಕೋಣ. ರಾವಣ ಅವಳನ್ನು ಪಾತಾಳದಲ್ಲೇ ಇಟ್ಟಿರಲಿ, ಎಲ್ಲೇ ಇಟ್ಟಿರಲಿ, ಕಂಡುಹಿಡಿಯೋಣ. ಅವನು ತಪ್ಪಿಸಿಕೊಳ್ಳುವುದಕ್ಕೆ ಬಿಡಬಾರದು. ಇಲ್ಲವೇ ಸೀತೆಯನ್ನು ಬಿಟ್ಟುಕೊಟ್ಟು ಹೋಗಬೇಕು, ಇಲ್ಲವೇ ನಿನ್ನ ಕೈಯಲ್ಲಿ ಮರಣವನ್ನು ಅಪ್ಪಬೇಕು. ಅವನು ಅದಿತಿಯ ಗರ್ಭದಲ್ಲೇ ಹೊಕ್ಕಿದ್ದರೂ ನಾನು ಅವನನ್ನು ಕೊಲ್ಲದೆ ಬಿಡುವುದಿಲ್ಲ. ದುಃಖಿಸಬೇಡ, ಅದು ನಿನಗೆ ಶೋಭಿಸುವುದಿಲ್ಲ. ಕರ್ತವ್ಯ ವಿಮುಖನಾಗಬೇಡ. ಎದೆಗುಂದದ ಸ್ಥಿರತೆಯೇ ಮೂರ್ತಿವೆತ್ತಂತಿರುವ ಶಾಂತನಾಗಿರುವ ಮೊದಲಿನ ರಾಮನಾಗು. ಯತ್ನವಿಲ್ಲದೆ ಯಾರು ತಾನೇ ಏನನ್ನಾದರೂ ಸಾಧಿಸಿದ್ದಾರೆ? ಪ್ರಯತ್ನಶೀಲತೆಗಿಂತ ಇನ್ನಿಲ್ಲ. ಏಳು, ಎದ್ದೇಳು, ಗುರಿ ಮುಟ್ಟುವವರೆಗೂ ನಿಲ್ಲದಿರು ಎಂದನು. ಲಕ್ಷ್ಮಣನ ಮಾತಿನಿಂದ ರಾಮನಿಗೆ ಬಹಳ ಸಮಾಧಾನವಾಯಿತು. ನಿರಾಸೆಯಿಂದ ಮೇಲೆದ್ದು ಧೈರ್ಯ ತಂದುಕೊಂಡು ಅವನ ಜೊತೆಗೆ ತಾನೂ ಋಷ್ಯಮೂಕ ಪರ್ವತದತ್ತ ಹೊರಟನು. ಅವರು ಪಂಪಾ ಸರೋವರವನ್ನು ದಾಟಿ ಮುಂದಕ್ಕೆ ಹೋದರು. ಅಲ್ಲಲ್ಲಿ ಜಲಪಾತಗಳನ್ನು ನೋಡಿ ಆನಂದಿಸುತ್ತಾ ಆಟಕ್ಕೆಂದು ಕೆಳಗಿಳಿದು ಬಂದು ಹಿಂದಿರುಗುತ್ತಿರುವ ಪರ್ವತದ ಆನೆಗಳಂತೆ ಸುಗ್ರೀವನನ್ನು ನೋಡುವ ಕಾತರತೆಯಿಂದ ಋಷ್ಯಮೂಕ ಪರ್ವತವನ್ನು ಲೀಲಾಜಾಲವಾಗಿ ಹತ್ತಿದರು.